4 ಮಂದಿ ಹೆಣ್ಣು ಮಕ್ಕಳು ಜೊತೆಯಾಗಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋದ್ರೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಬರ್ತದೆ. ಅದಕ್ಕಾಗಿ ಯಾಕೆಂದ್ರೆ ಗಂಡಸರಾದ್ರೆ ಒಂದು ಕಿವಿಯಲ್ಲಿ ಕೇಳ್ತಾರೆ, ಅವರಷ್ಟಿಗೆ ಬಿಟ್ಟು ಬಿಡ್ತಾರೆ. ಹೆಣ್ಮಕ್ಕಳು ಹಾಗಲ್ಲ, ಕಿವಿಯಲ್ಲಿ ಕೇಳಿದರೂ ಬಾಯಲ್ಲಿ ಬಿಟ್ಟು ಬಿಡ್ತಾರೆ, ಅವರಲ್ಲಿ ಗುಟ್ಟು ಗುಟ್ಟಾಗಿ ಉಳಿಯುವುದೇ ಇಲ್ಲ. ಅದಕ್ಕಾಗಿ ಮಹಾರಾಜರ ಅಪ್ಪಣೆಯನ್ನು ಪಡೆದು ಮಹಾರಾಣಿಯ ಅಂತಃಪುರದ ಕಡೆಗೆ ಮುಂದುವರಿತೇನೆ. ನೋಡೋಣ ಯಾರಿದ್ದಾರೆ. ಯಾರದು? ಹೀಗೆ ಬನ್ನಿ, ಹೀಗೆ ಬನ್ನಿ. ಪೂಜ್ಯರೇ, ಪಾತ್ರದಲ್ಲಿ ಶಿರಭಾಗಿಕೊಂಡಿದ್ದೇನೆ. ದೀರ್ಘ ಸುಮಂಗಲಿ ಭವ. ತಾವು ಚೈತ್ಯರಾಣಿ ವಿಪುಲಾದೇವಿ. ನಾನು ವಿಪುಲಾದೇವಿಯವರು. ನಡೆದು ಎಷ್ಟು ದಣಿದಿರೋ ಏನು. ಹೀಗೆ ಬನ್ನಿ, ಕುಳಿತುಕೊಳ್ಳಲಿಕ್ಕೆ ಎತ್ತರ ಆಸನ ನಿಮಗೆ. ಇದು ಸ್ವಲ್ಪ ಎತ್ತರ ಹೆಚ್ಚಿಗೆ ಆಗ್ತದೆ ಸ್ವಾಮಿ. ಕೆಳಗೆ ಬಂದೇ ಅಭ್ಯಾಸ. ಬಡವಳ ಮನೆಗೆ ಭಾಗೀರಥಿ ಬಂದ ಹಾಗೆ ಬಂದಿದ್ದೀರಾ. ಅಂದ್ರೆ ದೇವಲೋಕದಲ್ಲಿ ದೇವತೆಗಳು ಹೇಗೆ ಶ್ರೇಷ್ಠರು, ಹಾಗೆ ಈ ಭೂಲೋಕದಲ್ಲಿ ಕಣ್ಣಿ ಕಾಣುವ ದೇವತೆಗಳು ಬ್ರಾಹ್ಮಣರಾದ ನೀವಂತೆ. ಅದು ಹೌದು. ಆದ್ದರಿಂದ ಕೈ ಮುಗಿದುಕೊಂಡಿದ್ದೇನೆ. ಏನಮ್ಮ ಇದು? ಏನು ಬ್ರಾಹ್ಮಣರು ಅಂತ ಬಾಯಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದಿ. ಈ ಹೊತ್ತಿನಲ್ಲಿ ನಿಮ್ಮ ಈ ಬಾಯಿ ಉಪಚಾರ ನಮಗೆಲ್ಲ ಅಗತ್ಯ ಉಂಟಾ? ಎಲ್ಲ ಗೊತ್ತಾಗಿದೆ ನನಗೆ. ಹೊತ್ತು ಮಧ್ಯಾಹ್ನದ ಹೊತ್ತು ಉದರಾಗ್ನಿ ಶಮನ ಆಗಬೇಕು. ಬ್ರಾಹ್ಮಣೋ ಭೋಜನ ಪ್ರಿಯ ತಿಳಿದುಕೊಂಡವಳು ನಾನು. ಹೀಗೆ ಬನ್ನಿ. ಈಗ ಮೊದಲಾಗಿ ಸ್ನಾನ ಸ್ನಾನ ಜಪ ಇಲ್ಲಿ ಬಾವಿ ಕಟ್ಟೆಯಲ್ಲಿ ಬನ್ನಿ. ಹೀಗೆ ಉಂಟಲ್ಲ ಅಂತ ತಗೊಂಡು ಹೋಗ್ಬೇಕು. ಇಲ್ಲ, ಉಂಟು, ಎಲ್ಲ ವ್ಯವಸ್ಥೆ ಇದೆ. ಬನ್ನಿ, ಹೀಗೆ ಬನ್ನಿ. ಪೂರೈಸಿದ ಹಾಗಾಗಿ ಸಂತೋಷ ಆಯ್ತು. ಸಾಲಾಗಿ ಎಲೆಗಳನ್ನು ಹಾಕಿದ್ದೇನೆ, ಕುಳಿತುಕೊಳ್ಳಿ. ಎಲ್ಲ ಬಂದವರೆಲ್ಲ ಎಲೆ ಮುಂದೆ ಕುಳಿತಿದ್ದಾರೆ. ಅದಲ್ಲ 4 ಎಲೆ ಅಲ್ಲಿ ಬರಿದೆ ಹಾಗೆ ಉಂಟಲ್ಲ, ಅಲ್ಲಿ ಯಾರು ಕೂತ್ಕೊಳ್ಳಿಕ್ಕಿರುವುದು? ಒಂದು ನನಗೆ, ಇನ್ನೊಂದು ನನ್ನ ಮಗಳಿಗೆ, ಮತ್ತೊಂದು ನಿಮಗೆ. ಆದ್ರೂ ಒಂದು ಎಲೆ ಉಳಿತದಲ್ಲ. ಇನ್ನೊಬ್ಬಳು ಇದ್ದಾಳೆ, ನನ್ನ ಪ್ರೀತಿಯವಳು. ನನ್ನನ್ನು ಬಿಟ್ಟು ಬೇರೆ ಯಾರ ಜೊತೆಗೆ ಅವಳು ಊಟ ಮಾಡುವುದೇ ಇಲ್ಲ. ನಿನ್ನ ಪ್ರೀತಿಯವಳು ಅಂತವಳು ಮತ್ತೆ ಯಾಕೆ ಉಳಿಸಿದ್ದು? ಪ್ರೀತಿಯವಳು ಅಂತಾದ್ರೆ ಒಂದು ಮಾತು ಉಂಟು. ಏನು? ಸಹನಾವವತು ಸಹನವು ಪುನಕ್ತು ಸಹವೀರ್ಯಂ ಕರವಾವೈ. ಇದೆಲ್ಲ ಕೇವಲ ವೇದಿಕೆಯಲ್ಲಿ ಭಾಷಣ ಬೀಗುವುದಕ್ಕೆ ಇರುವಂತದ್ದಲ್ಲ. ಅದನ್ನು ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡಿಸಿಕೊಂಡು ಅದೇ ರೀತಿಯಾಗಿ ವ್ಯವಹರಿಸಬೇಕಾದ ಧರ್ಮ. ಆದ್ದರಿಂದಾಗಿ ಒಟ್ಟಿಗೆ ಕುಳಿತು ಒಂದು ವಿಷಯಕವಾಗಿ ಚರ್ಚಿಸೋಣ, ಒಟ್ಟಿಗೆ ಕುಳಿತು ಮಾತನಾಡೋಣ, ಉಣ್ಣೋಣ. ಹಾಗೆಯೂ ಬರ್ಲಿ, ಕೂತುಕೊಳ್ಳಿ, ಒಟ್ಟಿಗೆ ಊಟ ಮಾಡುವ. ಯಾರೇ ಬರ್ಲಿ, ಹೀಗೆ ಬಾ. ಉಣ್ಣಲು ಸುಖ ಬಹಳ ದೂರ ಇರಬೇಕಲ್ಲ ಇರುವಳ ಮುನ್ನ ಕರೆಯಲು ಇಳಿದು ಬಂದಳು. ಮುನ್ನ ಕರೆಯಲು ಇಳಿದು ಬಂದಳು. ಕನ್ನೆ ಮುಖವ ಸುದೇವ ನೋಡಿದ, ಕನ್ನೆ ಮುಖವ ಸುದೇವ ನೋಡಿದ, ತನ್ನ ರಾಯನ ತಂದೆ ಎಂಬುದ, ತನ್ನ ರಾಯನ ತಂದೆ ಎಂಬುದ. ಸ್ವಾಮಿ, ಬ್ರಾಹ್ಮಣತ್ವ ಬರೀ ಮಹಾರಾಣಿ, ಇದು ಕ್ರಮ ಸರಿಯಲ್ಲ ಅಂತ ಕಾಣ್ತದೆ. ಯಾಕೆಂದ್ರೆ ಊಟ ಮಾಡೋದಕ್ಕೆ ಎಲೆ ಮುಂದೆ ಕುಳಿತುಕೊಳ್ಳೋದು ಬಿಟ್ಟು ನೀವು ಹೋಗಿ ಹೋಗಿ ಹೆಣ್ಣಿನ ಮುಖ ನೋಡ್ತಾ ಇದ್ದೀರಾ. ಬ್ರಾಹ್ಮಣರಾಗಿ ಇದು ಸರಿಯಲ್ಲ, ನಾನು ಹೇಳಬಾರದು. ಇದು ಏನು ತಪ್ಪು ಅಂತ ತಿಳಿತಾ ಇದೆಯಾ? ನೋಡುವುದು ನೋಡುವ ಹಾಗೆ ನೋಡಿದ್ರೆ ತಪ್ಪು ಅಲ್ಲ. ಆದ್ರೆ ನೀನು ಎಣಿಸಿದ ಹಾಗೆ ಅಲ್ಲ ಇದು. ಮತ್ತೆ ನಾನು ನೋಡಿದ್ದು ಯಾಕೆ ಗೊತ್ತಾ? ಯಾಕೆ? ನಿನ್ನಲ್ಲಿ ಒಂದು ಪ್ರಶ್ನೆ ಮಾಡ್ತಾ ಇದ್ದೇನೆ. ಏನ್ ಸ್ವಾಮಿ? ಉತ್ತರ ಹೇಳ್ತೀಯಲ್ಲ? ಹೇಳಿ. ಇವಳು ಯಾರು? ಇಲ್ಲಿಯೇ ಇದ್ದವಳ ಅಲ್ಲ, ಎಲ್ಲಿಯಾದ್ರೂ ಬೇರೆ ಕಡೆಯಿಂದ ಇಲ್ಲಿಯ ಕೆಲಸಕ್ಕೆ ಅಂತ ಬಂದು ಸೇರಿಕೊಂಡವಳ? ಈಕೆಯ ಪೂರ್ಣ ವಿವರ ಬೇಕಾಗಿತ್ತು. ಯಾರು ಹೇಳು ಸ್ವಾಮಿ? ಅವಳ ವಿಷಯ ಏನು ಕೇಳ್ತಾ ಇದ್ದೀರಿ? ಇತ್ತೀಚೆಗೆ ಬಂದು ಸೇರಿಕೊಂಡವಳು ಅವಳು. ಹೌದಾ? ಬಂದ ತಕ್ಷಣವೇ ನಾನು ಕೇಳಿದೆ, ಏನು ನೀನ್ ಯಾರಮ್ಮ ಅಂತ. ಆಗ ಅವಳೇ ಹೇಳಿದ್ದು, ಅಮ್ಮ ನಾನೊಬ್ಳು ಪರದೇಶಿ ಅಂದ್ಳು. ಆಕೆ ಪರದೇಶಿ ಅಂತ ಹೇಳಿದ್ದಾಳೆ, ನೀನು ಒಪ್ಪಿಕೊಂಡಿಯಾ? ನಾನು ನಂಬಿದೆ. ಪರದೇಶಿಯಲ್ಲಿ ಬಾಳು, ಅಲ್ಲ ಪರದೇಶಿಯಲ್ಲಿ ಬಾಳು,
ನಿನಗೆ ಅಕ್ಕನ ಮಗಳು ಪರಮ ಮಂಗಲೆಯಾದ ದಮಯಂತಿ ನೋಡಿನಲ್ ಪರಮ ಮಂಗಲೆಯಾದ ದಮಯಂತಿ ನೋಡಿನಲ್ ಪರದೇಶಿಯಲ್ಲ ಇವಳು ನಿನಗೆ ಅಕ್ಕನ ಮಗಳು ಪರಮ ಮಂಗನೆಯಾದ ದಮಯಂತಿ ನೋಡು ಏನಮ್ಮ ಇದು? ನಾನೇನೋ ಕೇಳಿದ್ದೇನೆ, ಒಂದು ಉತ್ತರ ಕೊಟ್ರೆ ಆಯಿತು ಅಂತ ಈ ರೀತಿಯಾಗಿ ಉತ್ತರ ಹೇಳ್ತಾ ಇದೆಯಾ? ನಾನು ಕೇಳಿದ ತಕ್ಷಣ ಹೇಳಿದ್ದೆ ಅವಳು ಹಾಗೆ ನಾನಮ್ಮ ಪರದೇಶಿ ಅಂತ. ಆದ್ರೆ ಮಹಾರಾಣಿ ಆಗಿರುತ್ತಹ ನೀವು ಒಂದು ಸ್ವಲ್ಪ ಆಲೋಚನೆ ಮಾಡ್ಬೇಕಾ ಬೇಡವಾ? ಏನು ತಪ್ಪಿದೆ ನಾನು? ಕೆಲವು ವಿಷಯಕವಾಗಿ ನನಗೆ ಮರವೇ ಉಂಟಾಗುತ್ತಾ ಇದೆ ಅಂತ ನನಗೆ ಅನಿಸುತ್ತಾ ಇದೆ. ಹೌದೇ? ಇಲ್ಲದೇ ಇದ್ರೆ ಇವಳು ಯಾರು, ಇವಳು ಏನು ಅನ್ನುವುದನ್ನೆಲ್ಲ ನೀನು ತಿಳ್ಕೊಂಡವಳೇ ಆಗಿದ್ದುಕೊಂಡು ಈ ಹೊತ್ತು ಮರೆತವಳ ಹಾಗೆ ವರ್ತಿಸುತ್ತಾ ಇದೆಯಲ್ಲ. ಯಾಕೆ ಒಗಟಾಗಿ ಮಾತನಾಡ್ತಾ ಇದ್ದೀರಿ? ನನಗೆ ಒಂದು ಅರ್ಥವೇ ಆಗ್ಲಿಲ್ಲ. ಒಗ್ಗಟ್ಟೇನಿಲ್ಲ, ಮತ್ತೆ ನಿನಗೆ ಎಲ್ಲವನ್ನು ಮತ್ತೊಂದು ಬಾರಿ ನೆನಪಿಗೆ ತರ್ತಾ ಇದ್ದೇನೆ. ಹೇಳಿ. ನಿನ್ನ ಅಕ್ಕನನ್ನು ಮದುವೆ ಮಾಡಿಕೊಟ್ಟದ್ದು ಕುಂಡಿನಾಪುರಕ್ಕೆ ತಾನೆ. ಕುಂಡಿನಾಪುರದ ಭೀಮಕರಾಯರಿಗೆ ಮದುವೆ ಮಾಡಿಕೊಟ್ಟವರು ನಾವು. ಅವರಿಬ್ಬರ ಸುಖ ದಾಂಪತ್ಯದಲ್ಲಿ ಹೆಣ್ಣು ಮಗಳೊಬ್ಬಳು ಹುಟ್ಟಿದ್ದಾಳೆ. ದಮಯಂತಿ. ಮಾತ್ರವಲ್ಲ, ಅಂತಹ ದಮಯಂತಿ ಅವಳನ್ನು ಮದುವೆ ಮಾಡಿಕೊಟ್ಟದ್ದು ನಿಶಲ ಚಕ್ರವರ್ತಿಗೆ. ನಳ ಚಕ್ರವರ್ತಿಗೆ ಅಲ್ಲವೇ? ವೈಭವದ ಮದುವೆ ಮಾಡಿಸಿಕೊಟ್ಟವರು ನಾವು. ನೀವೆಲ್ಲ ಸಕ್ರಿಯರಾಗಿ ಪಾಲ್ಗೊಂಡವರು. ಹೌದು. ಅಂತಹ ಪರಮ ಮಂಗಲೆ, ಪರಮ ಪತಿವ್ರತೆ ಎನಿಸಿಕೊಂಡಂತಹ ದಮಯಂತಿಯನ್ನು ನೀನು ಈ ಹೊತ್ತು ಮರೆತೇ ಬಿಟ್ಟೆ ಹೇಗೆ? ಏನ್ ಸ್ವಾಮಿ, ನಾನೇ ಎತ್ತಿ ಮುದ್ದಿಸಿದವಳು, ಪ್ರೀತಿ ನೋಡ್ತಾ ಇದ್ದವಳು. ಯಾರನ್ನು ನೀನು ಪರದೇಶಿ ಅಂತ ಹೇಳ್ತಾ ಇದೆಯೋ ಇವಳು ಪರದೇಶಿ ಅಲ್ಲ, ಮತ್ತೆ ನಿನ್ನ ಅಕ್ಕಳ ಮಗಳು ಪರಮ ಮಂಗಳೆಯಾದಂತಹ ದಮಯಂತಿ ಈಕೆ. ನೋಡು, ಕೇಳಿ ವಿಚಾರಿಸು. ಸತ್ಯವೇ ಈ ಮಾತು? ಆಕೆ ಈ ಹೊತ್ತು ಸತ್ಯವನ್ನು ಹೇಳ್ತಾರೆ ಅಂತ ನನಗೆ ವಿಶ್ವಾಸ ಇಲ್ಲ. ಹೌದೇ? ಅದಕ್ಕಾಗಿ ಆಕೆಯನ್ನು ಬಲವಂತದಿಂದ ಬಾಯಿ ಬಿಡಿಸುವ ಪ್ರಯತ್ನ ಮಾಡು. ಕೇಳಿ ನೋಡು, ವಿಚಾರಿಸು. ಹೀಗೆ ಮುಂದೆ ಬಾ. ಸ್ಥಿರವಾಗಿ ಅರುಹು ಸ್ಥಿರವಾಗಿ ಅರುಹು ಸ್ಥಿರವಾಗಿ ಅರುಹು ನೀನಾರು ಎಂದು ಎನ್ನೊಡನೆ ಮರೆ ಮಾಡಿದರೆ ನಿನ್ನ ತಂದೆ ತಾಯಿಗಳೇ ನಿನ್ನ ತಂದೆ ತಾಯಿಗಳ ಆಣೆ ಇದೆ. ದಮಯಂತಿ ಅಲ್ಲವೇ? ದಮಯಂತಿ ಅಲ್ಲವೇ? ಸ್ಥಿರವಾಗಿ ಅರುಹು ಸ್ಥಿರವಾಗಿ ಅರುಹು ನಿನ್ನ ತಂದೆ ತಾಯಿಗಳ ಆಣೆ. ಈ ಭೂಮಿ ಆಣೆ ಇದೆ. ದಮಯಂತಿ ನೀನಲ್ವೇ? ದಮಯಂತಿಯಲ್ಲವೇ? ಎನ್ನಾಣೆ ಎನ್ನಾಣೆ ಇದೆ. ದಮಯಂತಿಯಲ್ಲವೇ? ದಮಯಂತಿ ಅಲ್ವೇ? ಯಾವುದಕ್ಕೂ ಉತ್ತರ ಹೇಳುವುದಿಲ್ವಲ್ಲ? ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು. ಏನು? ಆಕೆಯ ಎರಡು ಹುಬ್ಬುಗಳ ಮಧ್ಯೆ ಪದ್ಮರೇಖೆ ಇದೆ. ಪ್ರಸಾದ ಹಚ್ಚಿಕೊಂಡು ಅದನ್ನು ಮರೆಮಾಚಿದ್ದಾಳೆ. ಅದನ್ನು ಅಳಿಸಿ ಮತ್ತೆ ಬಾಯಿ ಬಿಡಿಸು. ನಿನ್ನ ಪತಿದೇವನಾಣೆ ದಮಯಂತಿಯಲ್ಲವೇ? ಪತಿವತಿಯ ಬಾಯಿಂದ ಸತ್ಯವನ್ನು ಹೇಗೆ ಹೇಳಿಸಬೇಕು ಅಂತ ನನಗೆ ಗೊತ್ತಿದೆ. ಸತ್ಯ ಹೇಳು. ನಿನ್ನ ಗಂಡನಾದ ನಳ ಚಕ್ರವರ್ತಿ ಆಣೆ ಇದೆ. ದಮಯಂತಿ ನೀನಲ್ವೇ? ಶಿರವಾಗಿ ಅಹುದೆಂದಳು ಗುಟ್ಟ ಬೇಳದೆ ಕೊರಳ ಕೊಯ್ದೆಯ ಮಗಳೇ ಮಗಳೇ. ಗುಡ್ಡ ಬೇಳದೆ ಕೊರಳ ಕೊಯ್ದೆಯ ಮಗಳೇ. ಅಷ್ಟಭಾಗ್ಯಳೆ ಸೇವೆಯಲಿ
ಬಹು ಕಷ್ಟಪಡಿಸಿದೆನು ಎನ್ನುತ್ತ ಗೋಳಿಟ್ಟಳು ಅಪ್ಪಿದಳು ಇಷ್ಟು ವಂಚನೆ ಮಾಡಬಹುದೇ ದಮಯಂತಿ ಪರರೇ ನಾವು ನಿನಗೆ ಪರರೇ ನಾವು ನಿನಗೆ ಗುಟ್ಟ ಪೇಳದೆ ಕೊರಳ ಕೊಯ್ದೆಯ ಮಗಳೇ ಮಗಳೇ ದಮಯಂತಿ